ಭಕ್ತಾರ ಭವಣೆಗಳ ನೀಗಿಸುವ ಶಿವಯೋಗಿ, ಭಕ್ತಾರ ಭವಣೆಗಳ ನೀಗಿಸುವ ಶಿವಯೋಗಿ ಬಸವೇಶ ಮನೆಗೆ ಬಾರೋ, ಗುರು ಬಸವ ಮನೆಗೆ ಬಾರೋ, ಕೊಟ್ಟೂರುಪುರದ ಬಸವೇಶ ಮನೆಗೆ ಬಾರೋ. ನೀತಿ ಧರ್ಮದಿಂದ ಜಗವ ಕಾಯ್ವರೇ, ಪವಾಡಗಳ ತೋರಿಸಿದ ಮಹಾಮಹಿಮರೇ, ಜಗದ್ಗುರು ಪಂಚಚಾರ್ಯ ಮಹಾಪ್ರಭುಗಳೇ, ನಿಮ್ಮ ಲೀಲೆ ಜಗದೊಳಗೆ ಹೊನ್ನವುಗಳೇ. ಜ್ಞಾನ ಜ್ಯೋತಿ ಪ್ರೀತಿ ನೀತಿ ಶಾಂತಿ ಸಹನೆ ನಿಮ್ಮಲಿ, ಎಲ್ಲ ಸಾರ ಸತ್ವವನ್ನು ತಿಳಿದಿರುವ ಈಶರೇ. ಕಣ್ಣಲ್ಲಿ ನಿನ್ನ ಮೂರ್ತಿ ನಿಲ್ಲಲಿ ಗುರು ಬಸವೇಶ, ಕಿವಿಯಲ್ಲಿ ನಿನ್ನ ನಾಮ ಕೇಳಲಿ ಗುರು ಬಸವೇಶ. ಕಣ್ಣಲ್ಲಿ ನಿನ್ನ ಮೂರ್ತಿ ನಿಲ್ಲಲಿ ಗುರು ಬಸವೇಶ, ಕಿವಿಯಲ್ಲಿ ನಿನ್ನ ನಾಮ ಕೇಳಲಿ ಗುರು ಬಸವೇಶ. ಕೈಗಳು ನಿನ್ನ ಪೂಜೆಯ ಮಾಡಲಿ ಗುರು ಬಸವೇಶ, ಕೈಗಳು ನಿನ್ನ ಪೂಜೆಯ ಮಾಡಲಿ ಗುರು ಬಸವೇಶ. ನಾಲಿಗೆ ನಿನ್ನ ಧ್ಯಾನ ಮಾಡಲಿ ಗುರು ಬಸವೇಶ, ಕೊಟ್ಟೂರ ಬಸವೇಶ ಕರುಣಾಳು ಯೋಗೀಶ, ನಿನ್ನನು ನೆನೆಯುವೆ ಗುರು ಬಸವೇಶ. ವಿಶ್ವನಿಷ್ಠೆ ವೀರತನ ತ್ಯಾಗದಲ್ಲಿ ಜೀವತನ, ನಿತ್ಯ ಯೋಗಿ ಕಾಲಜ್ಞಾನಿ ಪರಮ ಪೂಜ್ಯರೇ, ಜಗದ್ಗುರು ಪಂಚಚಾರ್ಯ ಮಹಾಪ್ರಭುಗಳೇ, ನಿಮ್ಮ ಲೀಲೆ ಜಗದೊಳಗೆ ಹೊನ್ನವುಗಳೇ. ಪುಂಡರನ್ನು ಪ್ರಜ್ಞರಾಗಿ ಮಾಡಿದ ಜ್ಞಾನಿಗಳೇ, ಸೊಕ್ಕೇರಿದ ರಾಜರುಗಳ ಸೊಕ್ಕನ್ನು ಮುರಿದವರೇ. ಪುಂಡರನ್ನು ಪ್ರಾಜ್ಞರಾಗಿ ಮಾಡಿದ ಜ್ಞಾನಿಗಳೇ, ಸೊಕ್ಕೇರಿದ ರಾಜರುಗಳ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನೋಡ್ತಾ ಇದ್ದೀರಿ ಇಲ್ಲಿ ಕೊಟ್ಟೂರು ಪಾದಯಾತ್ರೆ ಹೊರಟಿರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ದೋಸೆ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಸೊ ಮನೆಯ ಒಂದು ಯಜಮಾನರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಋಷಭೇಂದ್ರಪ್ಪ ಅಂತ ಸರ್. ಋಷಭೇಂದ್ರಪ್ಪ, ಹೌದು ಸರ್. ಏನು ದೋಸೆ ವ್ಯವಸ್ಥೆ ಮಾಡಿಸ್ತಿದ್ರಿ? ಎಷ್ಟು ಜನರಿಗೆ ಮಾಡಿಸ್ತಾ ಇದ್ದೀರಿ ಸರ್? ಸರ್ ಸುಮಾರು 1.5 ಕ್ವಿಂಟಲ್ ಮಾಡಿಸ್ತಾ ಇದೀವಿ ಸರ್. 1.5 ಕ್ವಿಂಟಲ್ ಅಂದ್ರೆ ಎಷ್ಟು ಸಾವಿರ ದೋಸೆ ಆಗ್ಬೋದು ನಿಮ್ಮ ಪ್ರಕಾರ? ಸರ್ ಅಂದಾಜು ಗೊತ್ತಿಲ್ಲ ನನಗೆ. ಓಕೆ, ಎಷ್ಟು ಜನ ದೋಸೆ ತಿನ್ಬೋದು ಹೋಗ್ಲಿ ಆ ಕಡೆ?
2,000 ಜನ ಅಂತ ಭಟ್ರು ಹೇಳಿದ್ದಾರೆ ಸರ್, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಓ, ಅವರು ಹೇಳ್ತಾ ಇರೋ ಪ್ರಕಾರ 1.5 ಇಂದ 2 ಕ್ವಿಂಟಲ್ ಅವರು ದೋಸೆಗೆ ನೆನೆ ಹಾಕ್ಸಿದ್ದಾರೆ. ಎಷ್ಟು 1,000 ಜನ ಬರ್ತಾರೆ ಅಷ್ಟು 1,000 ಜನರಿಗೆಲ್ಲ ದೋಸೆ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ. ಸರ್, ಏನು ಕಾರಣ ಕೊಟ್ರೇಶ್ವರ ಒಂದು ಭಕ್ತಾದಿಗಳಿಗೆ ಕೊಟ್ರೇಶ್ವರ ಭಕ್ತಾದಿಗಳಿಗೆ ಅಂದರೆ ಅವರು ಮೂಲತಃ ನಮ್ಮ ಮನೆ ದೇವರು ಸರ್ ಕೊಟ್ರೇಶ್ವರ. ಸುಮಾರು 3-4 ತಲೆಮಾರುಗಳಿಂದ ನಾವು ಆ ದೇವ್ರಿಗೆ ನಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಮಗ ಆತನಿಗೆ ಒಂದು ಆಸೆ ಆಯಿತು, ಆತ ಪಾದಯಾತ್ರೆ ಹೋದ್ನಲ್ಲ, ಆ ಪಾದಯಾತ್ರೆ ಹೋದಾಗ ಆತನಿಗೆ ಒಂದು ಮಹದಾಸೆ, ನಾನು ಅವ್ರು ಮಾಡಿಸಿರ್ತಕ್ಕಂಥವ್ರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತೇಳಿ ಆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾನೆ ಸರ್. ತುಂಬ ಖುಷಿ ಆಯ್ತು ಸರ್. ಇವೆಲ್ಲ ನಿಮ್ಮ ಫ್ಯಾಮಿಲಿನ? ಹ್ಞೂ ಸರ್, ಇವರು ನಮ್ಮ ಮನೆಯವರು, ನಮ್ಮ ತಂಗಿಯರು. ಮೊದಲು ನಿಮ್ಮ ಮನೆಯ ಹೆಸರು ಹೇಳ್ಬಿಡ್ರಿ. ನಮ್ಮ ಮನೆಯವ್ರ ಹೆಸರು ಸುನೀತಮ್ಮ ಅಂತ ಸರ್. ಅವರೇ ಸರ್, ಅವರೇ ಒಬ್ಬರೇ ಅಲ್ಲ? ಹ್ಞೂ ಸರ್. ಎಷ್ಟು ವೀಕ್ಷಕರು, ಬಂಧು ಬಳಗ. ಓಕೆ, ಋಷೇಂದ್ರಪ್ಪ ಅವ್ರ ಮನೆಯವ್ರನ್ನ ಮಾತಾಡಿ ಸರ್. ನಮಸ್ತೆ. ನನ್ನ ಹೆಸರು ಸುನೀತಾ ಸರ್. ಏನು ಹೇಳ್ತೀರಮ್ಮ, ನಿಮ್ಮ ಮನೆಯವರು ತುಂಬಾ ಆಸೆಯಿಂದ ಇಷ್ಟೊಂದು ದೋಸೆ ವ್ಯವಸ್ಥೆ ಎಲ್ಲ ಭಕ್ತಾದಿಗಳಿಗೆ ಮಾಡಿಸಿದ್ದಾರೆ, ಏನು ಅನಿಸ್ತಾ ಇದೆ? ಖುಷಿ ಅನಿಸ್ತದೆ ಸರ್. ನಮಗಿದ್ದು ಭಕ್ತಾದಿಗಳೆಲ್ಲ ಹೋಗ್ತಾ ಇದಾರಲ್ಲ ಸರ್, ಅವರಿಗೋಸ್ಕರನೇ ಎಲ್ಲ ಮಾಡಿಸಿ ಹಂಚ್ಬೇಕಂತ ನಮ್ಮ ಮಗಗಿತ್ತು, ಅದಕ್ಕೆ ಮಾಡಿಸ್ತದೆ ಸರ್ ನಾವು. ನಮ್ಮ ಮಗ ಅಲ್ಲೇ ಇದ್ದಾನೆ ಸರ್, ಅವನೇ. ಹೇಳಿ, ನಿಮ್ಮ ಹೆಸರು? ರುಜಿತ್ ಕುಮಾರ್. ಓಕೆ, ಎಷ್ಟು ವರ್ಷ ಹೋಗಿ ಬಂದಿದ್ದೀರಿ ಕೊಟ್ಟೂರು ಪಾದಯಾತ್ರೆಗೆ? 3 ವರ್ಷ ಸರ್. 3 ವರ್ಷ. ಸೊ ಯಾಕೆ ಅನ್ನಿಸ್ತು ಈ ದೋಸೆ ಒಂದು ವ್ಯವಸ್ಥೆ ಮಾಡಿಸ್ಬೇಕು ಅಂತ? ಅಪ್ಪಾಜಿಗೆ ಹೇಳಿದ್ರೆ ಅಂತ ನೀವು ಹೇಳಿದೆ ಅಂದ ಮಾತಿಗೆ ಅಪ್ಪಾಜಿ ದೋಸೆ ಮಾಡಿಸ್ತಾ ಇದ್ದಾರೆ ಎಲ್ರಿಗೂ. ಹಾಂ ಸರ್. ಸೊ ಏನು ಎಲ್ಲ ಕಡೆ ದೋಸೆ ನೀವು ತಗೊಂಡು ಹೋಗ್ತಾ ಇದ್ದೀರಿ? ಇಲ್ಲ ಸರ್, ಇಲ್ಲಿ ದಾವಣಗೆರೆಗೆ ಒಂದೇ ಕಡೆ ವರ್ಷದ ಯಾವಾಗಲೂ ಮಾಡ್ತಾರೆ, ಒಂದೇ ಕಡೆ. ಅದೇ ಥರ ನಾವು ಮಾಡ್ಬೇಕಂತಂದೇಳಿ ಮಾಡಿದ್ವಿ ಸರ್ ನಾವು. ಓಕೆ, ಸೊ ಎಲ್ಲ ಎಷ್ಟು ಗಂಟೆವರೆಗೂ ಕೊಡ್ತಾ ಇದ್ದೀರಿ ಪ್ರಸಾದ? ಸರ್, ಒಂದು 9:30-10 ಗಂಟೆ ತನಕ ಆಗ್ಬೋದು ಸರ್. ಓಕೆ, ಸೊ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ದೋಸೆ ಚಟ್ನಿ ವ್ಯವಸ್ಥೆ? ಹಾಂ ಸರ್, ದೋಸೆ ಚಟ್ನಿ ವ್ಯವಸ್ಥೆ ಇದೆ. ಓಕೆ ಸರ್, ಒಳ್ಳೇದಾಗಲಿ. ನಿಮ್ಮ ಹೆಸರು? ಜೀವಿತಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊಟ್ಟೂರು? ತುಂಬ ಖುಷಿ ಆಗುತ್ತೆ ನೋಡಿ, ನಮ್ಮ ತಮ್ಮ ಇರು, ನಮ್ಮ ಬ್ರದರ್, ಖುಷಿ ಆಗುತ್ತೆ ನೋಡಿ. ನಿಮ್ಮ ಹೆಸರು? ಸುಚಿತ್ರಾ ಅಂತ ಸರ್ ನನ್ನ ಹೆಸರು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖುಷಿ ಆಗುತ್ತೆ ಸರ್, ಅನ್ನ ಮಾಡ್ತಿರೋದು ನೋಡಿ. ಎಲ್ಲ ಭಕ್ತಾದಿಗಳು ಚೆನ್ನಾಗಾಗುತ್ತೆ, ಹೊಟ್ಟೆ ಹಚ್ಕೊಂಡು ಬಂದಿರ್ತಾರೆ, ದೂರದಿಂದ ಬಂದಿರ್ತಾರೆ, ಅವರಿಗೂ ಊಟ ಮಾಡ್ಕೊಂಡು ಮುಂದೆ ಹೋದ್ರೆ ಅವರಿಗೂ ಎನರ್ಜಿ ಬರ್ತದೆ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ. ಅಮ್ಮ, ನಿಮ್ಮ ಹೆಸರು? ಸರ್, ಕೊಟ್ಟರು ವಿಶ್ವೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಬರಲಿ. ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ಸರ್ವ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಅವ್ರಿಗೆ ಪುಣ್ಯ ತರಲಿ ಸರ್. ಸೊ ಪ್ರಸಾದ ಯಾರಿಗೂ ವೇಸ್ಟ್ ಮಾಡಬೇಡ ಅಂತ ಹೇಳ್ರಿ ಮತ್ತೊಂದ್ಸರಿ. ಹ್ಞೂ ಸರ್, ಪ್ರಸಾದ ಯಾರಿಗೆ ವೇಸ್ಟ್ ಮಾಡ್ಲಿದ್ದಂಗೆ ಕೊಡ್ತಾರೆ ಸರ್. ಬರ್ರಿ, ಮುಂದೆ ಬರ್ರಿ. ರೇಣುಕಮ್ಮ. ದೋಸೆ ಎಲ್ಲರೂ ಕೊಟ್ರಾ? ಹಾಂ, ಕೊಟ್ಟಿದ್ದೀವಿ ಸರ್. ಓಕೆ. ಎಸ್ ವೀಕ್ಷಕರೇ, ಇದು ಒಂದು ಫ್ಯಾಮಿಲಿಯಿಂದ ಮಾಡ್ತಾ ಇರ್ತಕ್ಕಂಥ ದೋಸೆ ವ್ಯವಸ್ಥೆಯನ್ನು ಮಾಡಿಸಿದ್ರೆ ಸರಿಸುಮಾರು 1.5-2 ಕ್ವಿಂಟಾಲ್ವರೆಗೂ ಅವರು ದೋಸೆಯನ್ನು ಎಲ್ಲ ರೆಡಿ ಮಾಡಿಸ್ತಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಕೊಡೋದಕ್ಕೆ ಕಷ್ಟಪಟ್ಟು ಅವ್ರ ಫ್ಯಾಮಿಲಿಯಿಂದನೇ ಮಾಡಿಸ್ತಿದ್ದಾರೆ. ಸೊ ಹಾರ್ದಿಕವಾಗಿ ಶುಭಾಶಯಗಳು ಋಷೇಂದ್ರಪ್ಪ ಮತ್ತು ಅವ್ರ ಕುಟುಂಬದವರಿಗೆ. ಹೀಗೆ ಪ್ರತಿ ವರ್ಷ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ದೋಸೆಯನ್ನು ಕೊಟ್ಟು ಅವ್ರ ಹೊಟ್ಟೆ ತುಂಬಿಸ್ಲಿ, ಕೊಟ್ಟರೇಶ್ವರ ಇವ್ರ ಕುಟುಂಬಕ್ಕೆ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇನ್ನಷ್ಟು ಕಡೆ ಬೇರೆ ಬೇರೆ ರೀತಿಯ ಪ್ರಸಾದಗಳನ್ನ ಹಂಚ್ತಾ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ಸೋಣ. ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು, ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು. ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವನಂಬಿದೆನು. ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು, ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು. ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ. ವೀಕ್ಷಕರೇ, ಕೊಟ್ಟೂರೇಶ್ವರ ಪಾದಯಾತ್ರೆ ಬಳಗ ನಮ್ಮ ದಾವಣಗೆರೆ ತಂಡದಿಂದ ಇಲ್ಲಿ ಕಂಚಿಕೆರೆಯಲ್ಲಿ ಸತತ 10ನೇ ವರ್ಷ ಹೋಗ್ತಕ್ಕಂಥ ಪಾದಯಾತ್ರೆಗಳಿಗೆ ಒಂದು ಕಡೆ ಔಷಧಿ ಸೇವೆಯನ್ನು ಮಾಡಿದ್ರೆ, ಇನ್ನೊಂದು ಕಡೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬನ್ನಿ, ಆ ಕಮಿಟಿಯ ಸಾಕಷ್ಟು ಜನ ನನ್ನ ಜೊತೆ ಇದ್ದಾರೆ. ಮೊದಲನೇದಾಗಿ ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕೊಟ್ರೇಶ್ ಅಂತ ಸರ್. ಕೊಟ್ರೇಶ್ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಏನಿಲ್ಲ, ಇದು ಸದುಪಯೋಗ ಎಲ್ಲರೂ ಪಾದಯಾತ್ರೆ ಸೇವಾ ಬಳಗದ ವತಿಯಿಂದ ನಾವು ದಾವಣಗೆರೆಯಿಂದ ಮಾಡ್ತಾ ಇದ್ದೀವಿ. ಇದು 10ನೇ ವರ್ಷ. ಇಲ್ಲಿ ಕಂಚಿಕೆರೆ ಗ್ರಾಮಸ್ಥರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಊರಿನ ಜನ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಹಾಸ್ಪಿಟ್ಲದವರು ಎಲ್ಲ ಸಹಕಾರ ಭಾಳ ಕೊಟ್ಟಿದ್ದಾರೆ. ಏನೇ ಬಂದರೂ ಕಷ್ಟ ಸುಖ ಎಲ್ಲ ನೋಡ್ತಾರೆ. ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ. ಸತತವಾಗಿ ಇದು 10ನೇ ವರ್ಷ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿ. ನಮ್ಮದು ಗ್ರೂಪ್ ಹಂಗೆ ಚೆನ್ನಾಗಿದೆ, ಎಲ್ಲರದ್ದು ಸ್ನೇಹಿತರದ್ದು ಎಲ್ಲರೂ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ಮುಂದೆನೂ ಈಗ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಕೊಟ್ಟರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಸಾದಕ್ಕೆ ಏನೇನು ವ್ಯವಸ್ಥೆ ಮಾಡಿಸಿದ್ರಿ? ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಬೆಳಗ್ಗೆ 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಯಿಂದ ಚಿತ್ರಾನ್ನ, ಮೊಸರನ್ನ, ಮಜ್ಜಿಗೆ. ಈಗ 5 ಗಂಟೆಯಿಂದ ಉಪ್ಪಿಟ್ಟು ಮಾಡಿದ್ದಾರೆ. ಈಗ ಇನ್ನು ಕಂಟಿನ್ಯೂ ನಡೀತಾ ಇದೆ. 7 ಗಂಟೆಯಿಂದ ಗೋಧಿ ಹುಗ್ಗಿ, ಅನ್ನ ಸಾರು, ಮುಳಗಾಯಿ ಪಲ್ಯ, ಮೆಣಸಿನಕಾಯಿ ಕಂಟಿನ್ಯೂ ವ್ಯವಸ್ಥೆ ಇರುತ್ತೆ 12 ಗಂಟೆ ತನಕನೂ. 12 ಗಂಟೆಯಿಂದ ಇಡ್ಲಿ, ಚಟ್ನಿ, ಸಾಂಬಾರು ಬೆಳಗ್ಗೆ 5 ಗಂಟೆ ತನಕ ಇರುತ್ತೆ ಸರ್. 5:30-6 ಗಂಟೆ ತನಕ ಇರುತ್ತೆ. 6 ಗಂಟೆಗೆ ಮುಂದೆ ನೆಕ್ಸ್ಟ್ ಪಾದಯಾತ್ರೆ ಹೋಗೋರಿಗೆ ಅನುಕೂಲ ಮಾಡಿಕೊಡ್ತೀವಿ ಸರ್. ಸರ್, ಇಲ್ಲಿ ಎಲ್ಲದಕ್ಕಿಂತ
ಇಂಪಾರ್ಟೆಂಟ್ ಇರೋದಪ್ಪ ಅಂದರೆ ಅವರಿಗೆ ವಸತಿ, ಇಲ್ಲಿ ಮಲಗಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಮೇನ್ ಇರೋದು ಸರ್ ಇಲ್ಲಿ. ಅದೇ ಅಪೇಕ್ಷೆ ಪಡೋ ಜನ ಅದೇ. ಪ್ರಸಾದನ ಮುಗಿಸ್ಕೊಂಡು ರೆಸ್ಟ್ ತಗೊಂಡು ಇಲ್ಲಿಂದ ಮುಂದೆ ಪಾದಯಾತ್ರೆ ಬೆಳೆಸ್ತಾರೆ ಸರ್. 3 ಗಂಟೆ 4 ಗಂಟೆ 2 ಗಂಟೆಗೆ ಪ್ರಸಾದ ಬೆಳೆಸ್ತಾರೆ. ಈ ಕಡೆ ಏನಾದರೂ ಸ್ನಾನಕ್ಕೆ ವ್ಯವಸ್ಥೆ ಇದೆಯಾ? ಇಲ್ಲ ಸರ್, ಅದನ್ನೇ ನಾವೆಲ್ಲ ಭಾಳ ರಿಕ್ವೆಸ್ಟ್ ಮಾಡಿ ಎಲ್ಲರೂ ನೋಡೋಣ ಅಂತ ವಿಚಾರ ಮಾಡ್ತಾ ಇದ್ದೀವಿ. ಮುಂದಿನ ಸರಿಗೆ ಏನಾರು ಅನುಕೂಲ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಬಾತ್ರೂಮಿಂದ ಅವ್ಯವಸ್ಥೆ ಭಾಳ ಇದೆ, ಅದೇ ದೊಡ್ಡ ಸಮಸ್ಯೆ. ಇಲ್ಲಿ ಹಾಸ್ಪಿಟ್ಲರ್ದು ಅದೇ ದೊಡ್ಡ ಹಿಂಸೆ. ಅದಕ್ಕೆಲ್ಲ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಆ ರೀತಿ ಅಹಿತಕರ ಘಟನೆ ನಡೀದಂಗೆ ಅದೇ ಇಂಪಾರ್ಟೆಂಟ್ ಇರೋದು ಸರ್. ಎಲ್ಲ ಅನುಕೂಲ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಸೇವೆ ಹೀಗೆ ನಡೀಲಿ. ಸತತ 10ನೇ ವರ್ಷಕ್ಕೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಪಾದಯಾತ್ರಿಗಳಿಗೆ ಊಟದ ಜೊತೆಗೆ ಮಲ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ನಾನಕ್ಕೆ ಮತ್ತು ವಾಶ್ರೂಮ್ಗೆ ಬೇಕಾಗಿರ್ತಕ್ಕಂಥ ಏನು ಎಲ್ಲ ವ್ಯವಸ್ಥೆ ಇದೆ ಅದನ್ನು ಕೂಡ ಮಾಡಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ. ಸೊ ದಾವಣಗೆರೆ ಎಲ್ಲ ಪಾದಯಾತ್ರಿಗಳ ಒಂದು ವತಿಯಿಂದ ಶ್ರೀ ಗುರು ಕೊಟ್ಟೂರೇಶ್ವರ ಪಾದಯಾತ್ರಾ ಸಮಿತಿ ಎಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವೀಕ್ಷಕರು, ನಾನು ಆಗಲೇ ಹೇಳಿದೆ, ಕೊಟ್ಟೂರೇಶ್ವರ ಪಾದಯಾತ್ರಾ ಬಳಗ ದಾವಣಗೆರೆ ಇವರ ವತಿಯಿಂದ ಈಗಾಗಲೇ ಪ್ರಸಾದ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ. ಸಾಕಷ್ಟು ಜನ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಉಳ್ಕೊಳೋದಕ್ಕೆ ಎಲ್ಲ ಮಲ್ಕೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರೆ, ಅದ್ರ ಜೊತೆಗೆ ನೋಡ್ತಾ ಇದ್ದೀರಿ ಔಷಧೋಪಚಾರ ಸೇವೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗೋಣ. ಸೊ ಅವರು ಏನೆಲ್ಲ ಮೆಡಿಸಿನ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಸೊ ಭಕ್ತರಿಗೆ ಅದ್ರ ಯಾವ ರೀತಿ ಅದರಿಂದ ಹೆಲ್ಪ್ ಆಗ್ಬೋದು ಅನ್ನೋದನ್ನ ಅವರಿಂದ ನೇರವಾಗಿ ಕೇಳ್ತೀನಿ. ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ ಹೇಳಿ. ಪ್ರವೀಣ್. ಓಕೆ ಸರ್, ನಿಮ್ಮ ಹೆಸರು? ಪ್ರಸನ್ನ ಆಚಾರ್ಯ. ಸರ್ ನಿಮ್ಮ ಹೆಸರು? ರಮೇಶ್ ಅಂತ. ಓಕೆ ಸರ್, ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊಟ್ಟೂರು ಪಾದಯಾತ್ರೆ ತುಂಬ ಜನ ದಾವಣಗೆರೆಗೆ ಬಂದು ದಾವಣಗೆರೆಯಿಂದ ತುಂಬ ಜನ ಮಾಡ್ತಾರೆ. ಅದು ನಾವು ಈಗ ಸುಮಾರು 27-28 ವರ್ಷದ ಕೆಳಗಡೆ ನಮ್ಮ ಸ್ನೇಹಿತರು ಹೋಗ್ತಾಯಿದ್ರು, ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ರು. ಆವಾಗ ಅವರಿಗೆ ಒಂದು ಅನುಭವ ಆಗಿದೆ. ತುಂಬ ಜನಕ್ಕೆ ಔಷಧಿದು ಬೇಕಾಗ್ತದೆ, ಕಾಲು ನೋವು, ಕೈ ನೋವು. ತುಂಬ ಜನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಹೋಗಿರೋಂಥ ಪ್ರಸಂಗಗಳು ಇದ್ದಾವೆ. ಅವತ್ತು ಅವರಿಗೆ ನಮ್ಮ ಪ್ರವೀಣ್ ಅಂತ ಅವ್ರ ಹೆಸರು, ಅವರಿಗೆ ಇದು ಐಡಿಯಾ ಬಂತು, ನಾವು ಯಾಕೆ ಔಷಧೋಪಚಾರ ನಾವು ಮಾಡಬಾರ್ದು, ಎಲ್ಲ ತುಂಬ ಜನ ಇದ್ದೀವಿ ಆಮೇಲೆ ದಾವಣಗೆರೆ ಬೆಂಗಳೂರು ಬಿಟ್ಟರೆ ದಾವಣಗೆರೆನೇ ಮೆಡಿಸನ್ ಹಬ್. ಹಾಗಾಗಿ ನಾವು ಯಾಕೆ ಇದನ್ನು ಮಾಡಬಾರ್ದು ಅನ್ನೋದು ಅವ್ರ ತಲೆಯಲ್ಲಿ ವಿಚಾರ ಬಂತು. ಆ ದಿವಸದಿಂದ ಶುರುವಾಗಿ ಇಲ್ಲಿವರೆಗೂ ಸತತವಾಗಿ 27-28 ವರ್ಷದಿಂದ ಎಲ್ಲ ನಮ್ಮ ಸಮಗ್ರ ದಾವಣಗೆರೆ ಜಿಲ್ಲೆ ಔಷಧಿ ವ್ಯಾಪಾರಿಗಳೇನಿದ್ದಾರೆ ಪ್ರತಿಯೊಬ್ಬರೂ ನಮಗೆ ಸಹಾಯ ಮಾಡ್ತಾರೆ. ಎಲ್ಲರೂ ಫ್ರೀಯಾಗಿ ಮೆಡಿಸಿನ್ ಕೊಡ್ತಾರೆ. ನಾವು ಇಲ್ಲಿ ಫ್ರೀಯಾಗಿ ಅದನ್ನು ಇದು ಮಾಡ್ತೀವಿ. ವೈದ್ಯಕೀಯ ಚಿಕಿತ್ಸೆ ಅಂದರೆ ಡಾಕ್ಟ್ರುಗಳು ಇರ್ತಾರೆ, ನರ್ಸ್ಗಳು ಇರ್ತಾರೆ, ಮತ್ತು ಫಾರ್ಮಸಿಸ್ಟ್ಗಳು. ಇದಕ್ಕೆಲ್ಲ ರೀತಿಯಿಂದ ಏನೇನು ಸರ್ಕಾರಿ ಪರ್ಮಿಷನ್ಸ್ ಏನು ತೊಗೋಬೇಕು ಎಲ್ಲ ತೊಗೊಂಡ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಏನೇನು ಮೆಡಿಸಿನ್ಸ್ ಕೊಡ್ತೀರಿ ಸರ್ ಇಲ್ಲಿ? ಸರ್ ನಾವಿಲ್ಲಿ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡೇ ಬಂದುಬಿಟ್ಟಿರ್ತೀವಿ. ನೋವಿಂದು ಆಯಿಂಟ್ಮೆಂಟು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಟು, ಬಿ ಕಾಂಪ್ಲೆಕ್ಸು ಮತ್ತು ಗ್ಯಾಸ್ಟ್ರೈಟಿಸಿನ್ ಟ್ಯಾಬ್ಲೆಟ್. ಕೆಲವರಿಗೆ ಪೇನ್ ಕಿಲ್ಲರ್ ಕೊಟ್ಟಾಗ ಗ್ಯಾಸ್ಟ್ರೈಟಿಸ್ ಆಗ್ತದೆ, ಹಾಗಾಗಿ ಅದ್ರ ಜೊತೆಗೆ ಬಿ ಕಾಂಪ್ಲೆಕ್ಸು ಇರಲಿ, ಒಂದು ಇದಿರಲಿ ಅಂತ. ಮತ್ತು ಪೈನ್ ಆಯಿಲ್ ಇದು ಆಯುರ್ವೇದಿಕ್, ಪ್ಯೂರ್ಲಿ ಆಯುರ್ವೇದಿಕ್. ವೀಕ್ಷಕರೇ ನೋಡ್ತಾ ಇದ್ದೀರಿ. ಸೊ ಒನ್ ಯೂಸ್ ಅಂಡ್ ಥ್ರೋ, ಲೈಕ್ ಒಂದ್ಸರಿ ಯೂಸ್ ಮಾಡ್ಬೋದು, ತುಂಬ ಹ್ಯಾಂಡಿ ಆಗಿದೆ. ಒಂದು ಸ್ಮಾಲ್ ಇದು ಒಬ್ಬರಿಗೆ ಸಾಕಾಗತ್ತೆ ಅಂತ ಒಂದು ಬೆಸ್ಟ್ ವ್ಯವಸ್ಥೆ ಪ್ಯೂರ್ ಆಯುರ್ವೇದಿಕನ್ನು ಕೂಡ ಇವರು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಏಕೆಂದರೆ ಈ ಒಂದು ಜರ್ನಿಯಲ್ಲಿ ಪಾದಯಾತ್ರೆ ಮಾಡಿದಾಗ ಆಬ್ವಿಯಸ್ಲಿ ಒಂದಷ್ಟು ಕಾಲು ಕೈಗಳು ನೋವಾಗ್ತಾ ಇರುತ್ತೆ. ಸೊ ಈ ಥರ ಒಂದು ಆಯಿಲನ್ನು ಯೂಸ್ ಮಾಡೋದ್ರಿಂದ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ ಅಂತಕ್ಕಂಥ ವಿಚಾರ. ಅದೇ ರೀತಿ ನೋಡ್ತಾ ಇದ್ರಿ, ಸಾಕಷ್ಟು ಪೇನ್ ಕಿಲ್ಲರ್ಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಒಂದು ಬಿ ಕಾಂಪ್ಲೆಕ್ಸ್ ಮತ್ತೊಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡಾಗ ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ. ಮತ್ತು ಜರ್ನಿಯಲ್ಲಿ ಸಾಕಷ್ಟು ರೀತಿಯ ಆಹಾರಗಳನ್ನು, ಬೇರೆ ಬೇರೆ ರೀತಿ ನೀರನ್ನು ಕುಡಿದಾಗ ಕೂಡ ಒಂದಷ್ಟು GI ಡಿಸ್ಟರ್ಬೆನ್ಸ್ ಆಗುತ್ತೆ, ಮತ್ತೊಂದಷ್ಟು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವನ್ ಗ್ಯಾಸ್ಟ್ರಿಕ್ ಮತ್ತು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಹೇಗೆ ನಡೀತಾ ಇದೆ ಸರ್? ಬೇರೆ ಮೆಡಿಸಿನ್ಸು ತಂದಿರ್ತೀವಿ ಸರ್, ಎಮರ್ಜೆನ್ಸಿ ಅಂತೇಳಿ. ಈಗ ಲೋಪರಮೈಡ್ ಅಂದರೆ ಬೇದಿ ಆಗ್ತಾ ಇರೋರಿಗೆ, ವಾಂತಿ ಆಗ್ತಾ ಇರೋರಿಗೆ, ಇಲ್ಲ ಯಾರಿಗೂ ತುಂಬ ಶಿವರಿಂಗ್ ಫೀವರ್ ಬಂದಿರುತ್ತೆ, ಆ ಥರದ್ದೆಲ್ಲ ನಾವು ಸ್ವಲ್ಪ ಕ್ವಾಂಟಿಟಿ ತಂದಿರ್ತೀವಿ. ಅದು ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಮಾತ್ರ ಕೊಡ್ತೀವಿ. ಡ್ರೆಸ್ಸಿಂಗ್ ಮಾಡೋ ವ್ಯವಸ್ಥೆ ಕೂಡ ಇದೆ. ಕಾಲು ಒಡೆದು ಹೊಸದಾಗಿ ಬಂದಿರ್ತಾರೆ, ಮೊದಲನೇ ವರ್ಷ ಬಂದಿರ್ತಾರೆ, ಅವರಿಗೆ ಡ್ರೆಸ್ಸಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಆ ಡ್ರೆಸ್ಸಿಂಗಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ನಾವು ತಂದಿರ್ತೀವಿ. ಕಾಟನ್, ಬ್ಯಾಂಡೇಜು, ಪಾವಿಡಿನೈಡಿನ್ನು, ಒಂದು ಕ್ಲಿನಿಕಲ್ಲಿ ಏನು ವ್ಯವಸ್ಥೆ ಆಗ್ತದೆ ಆ ಥರ ಪ್ಯೂರ್ಲಿ ಸರ್ವಿಸ್ ಅಂತ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ರಿ ಸರ್ ನಿಮ್ಮ ಒಂದು ಸರ್ವಿಸ್ ಈ ಒಂದು ಹೆಲ್ತ್? ಸರ್ ಒಂದು 100 ಮೆಂಬರ್ಸ್ ಇದ್ದಾರೆ, 100 ಜನ. ಇಲ್ಲಿ ಪರ್ಟಿಕ್ಯುಲರ್ ಈ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸರ್ವಿಸ್ ಮಾಡ್ತಾ ಇರ್ತಕ್ಕಂಥವ್ರು. ಅದನ್ನೇ ನಾನು ಹೇಳ್ತಿರೋದು ಸರ್, ಕಂಚಿಕೆರೆಯಿಂದ ಶುರುವಾಗಿ ಮತ್ತಿಹಳ್ಳಿವರೆಗೂ ಆಗುತ್ತೆ. ನಾವು ಬ್ಯಾಚ್ ಮಾಡಿರ್ತೀವಿ, 10ರಿಂದ 12 ಬ್ಯಾಚ್ ಮಾಡಿರ್ತೀವಿ. ಒಂದೊಂದು ಬ್ಯಾಚಿಗೆ 4 ಜನನ ನಾವು ಅಸೈನ್ ಮಾಡಿರ್ತೀವಿ. ಒಬ್ಬರಾದ್ಮೇಲೆ ಒಬ್ಬರು ರಿಲೀವ್ ಮಾಡ್ಕೊಂಡು ಅವರೇ ಮತ್ತೆ ಇದು ಮಾಡ್ತಾರೆ. ನಾಳೆ ಸಂಜೆ 5 ಗಂಟೆವರೆಗೂ ಕಂಟಿನ್ಯೂ ನಿರಂತರವಾಗಿ
ಇವತ್ತು ಸಂಜೆ 5 ಗಂಟೆಯಿಂದ ನಾಳೆ ಸಂಜೆ 5 ಗಂಟೆವರೆಗೂ ಕಂಟಿನ್ಯೂ ಇರುತ್ತೆ. 24 ಅವರ್ಸ್ ಎಲ್ಲೂ ಏನೂ ಬ್ರೇಕ್ ಆಗಲ್ಲ, ಆ ಥರ ಆಗುತ್ತೆ. ಹೌದು ಸಫಿಷಿಯೆಂಟ್, ಮೋರ್ ದೆನ್ ಸಫಿಷಿಯೆಂಟ್. ಎಷ್ಟೋ ಮಿಕ್ಕಿದ್ದನ್ನು ಹೋಲ್ಸೇಲರ್ಸಿಗೆ ವಾಪಸ್ ಕೊಡ್ತಿದ್ವಿ. ನಾಳೆ ಸಾಯಂಕಾಲ 5 ಗಂಟೆ ಮೇಲೆ ಆಬ್ವಿಯಸ್ಲಿ ಎಲ್ಲರೂ ಆಲ್ಮೋಸ್ಟ್ ಕೊಟ್ಟು ರೀಚ್ ಆಗಿರ್ತಾರೆ, ನಾವು ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತೇವೆ. ಸೊ ಥ್ಯಾಂಕ್ ಯು. ವೀಕ್ಷಕರೇ, ಕೇಳ್ತಾ ಇದ್ರಿ, ಇವತ್ತು ಸಂಜೆ 5 ಗಂಟೆಯಿಂದ ನಾಳೆ ಸಾಯಂಕಾಲ 5 ಗಂಟೆವರೆಗೂ ಕೂಡ ಅತ್ಯುನ್ನತವಾಗಿ ಎಲ್ಲ ರೀತಿಯ ಔಷಧಿ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಸೊ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳನ್ನ ಕೂಡ ಅವ್ರು ಕ್ಯಾರಿ ಮಾಡಿರ್ತಾರೆ. ಈವನ್ ಲೂಸ್ ಮೋಷನ್ಸ್ಗಾಗಿರ್ಬೋದು ಅಥವಾ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ, ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಈವನ್ ಕಾಲು ಹೊಡೆದು ಸೊ ಬೊಬ್ಬೆಗಳು ಬಂದು ಏನೇ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಏನೆಲ್ಲ ಬೇಕೋ ಅದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ನಿಜಕ್ಕೂ ಕೂಡ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಇಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು ಕಳೆದ 27-28 ವರ್ಷಗಳಿಂದ ಈ ಒಂದು ಔಷಧಿಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ದಾವಣಗೆರೆ ಕೊಟ್ಟೂರು ಪಾದಯಾತ್ರಾ ಬಳಗಕ್ಕೆ. ಸೊ ಬರೀ ಇನ್ನಷ್ಟು ಸಾಕಷ್ಟು ಜನ ಮಾತಾಡೋರಿದ್ದಾರೆ, ಅವ್ರ ಜೊತೆ ಕೂಡ ಒಂದು ಮಾತಾಡೋ ಪ್ರಯತ್ನವನ್ನು ಮಾಡ್ತೀವಿ. ವೀಕ್ಷಕರೇ, ದಾವಣಗೆರೆ ಕೊಟ್ಟೂರು ಪಾದಯಾತ್ರಾ ಬಳಗದ ವತಿಯಿಂದ ಸಾಕಷ್ಟು ಜನ ಏನಿಲ್ಲಿ ಸರ್ವಿಸ್ ಮಾಡಕ್ಕೆ ಬಂದಿದ್ದಾರೆ, ಸೇವೆ ಮಾಡ್ತಿದ್ದಾರೆ. ಸೊ ಆ ಎಲ್ಲ ತಾಯಂದ್ರಿಗೆ ಮಾತ್ರ ಒಂದು ಪ್ರಯತ್ನವನ್ನು ಬಂದಾಣ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಸಂಗಮ್ಮ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ಈಗ 15 ವರ್ಷ ಆಯ್ತಲ್ಲ. 15 ವರ್ಷ. ಪ್ರತಿ ವರ್ಷ ಬಂದಿಲ್ಲ? ಪ್ರತಿ ವರ್ಷ ಬಂದಿಲ್ಲ. ಮಕ್ಕಳು ಅವರೆಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ಬಂದು ಸೇವೆ ಮಾಡಿ ಅವ್ರಿಗೆಲ್ಲ ಕೈಯಿಂದ ಅವ್ರಿಗೆ ಎಷ್ಟು ಹಾಕ್ಬೇಕು ಹಾಕಿ ಸೇವೆ ಮಾಡ್ಕೊಂಡು ರಾತ್ರಿ ಎಲ್ಲ ಇದ್ದು ಎಲ್ಲರ ಭಕ್ತರಿಗೆ ಅವ್ರಿಗೆ ಪ್ರೀತಿಯಿಂದ ಪ್ರಸಾದ ಬಡಿಸ್ಕೊಡ್ತಾರೆ. ನಿಮ್ಮ ಹೆಸರು? ಶ್ವೇತಾ. ನೀವು ಎಷ್ಟನೇ ವರ್ಷ ಬರ್ತಾ ಇರೋದು ಇಲ್ಲಿ? ನಾವು 10ನೇ ವರ್ಷದಲ್ಲಿ ಪ್ರಸಾದ ಮಾಡ್ತಾರೆ. ಅದಕ್ಕಿಂತ ಮುಂಚೆಯಿಂದ ನಾನು ಪಾದಯಾತ್ರೆ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಮಗೆ ಇಲ್ಲಿ ಪಾದಯಾತ್ರೆ ಬಂದಾಗ ಇಲ್ಲಿ ಈ ಜಾಗದಾಗ ನಮಗೆ ತಿಂಡಿ ಸಿಗಲಿಲ್ಲ. ನಾವು ನಡ್ಕೊಂಡೋದಾಗ ನೆಕ್ಸ್ಟ್ ವರ್ಷ ಅಲ್ಲಿ ಮಾತಾಡಿದೆ, ಅರಸೀಕೆರೆಲ್ಲ ಕುತ್ಕೊಂಡು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಇಲ್ಲಿ ಒಂದು ಪ್ರಸಾದ ಮಾಡೋಣ, ನಡ್ಕೊಂಡು ಹೋಗೋರಿಗೆ ಇದು ಇಲ್ಲಿ ಮಾಡೋದು ಬಿಟ್ಟಿದ್ದಾರೆ ಅಂದು ಅದು ನೆಕ್ಸ್ಟ್ ವರ್ಷದಿಂದನೇ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇದು 10ನೇ ವರ್ಷದ ಕಂಟಿನ್ಯೂ ಮಾಡ್ತಾರೆ. ಇದು ನಮ್ಮ ಮನೆಯವರು ಅವರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತಮ್ಮ? ಎಲ್ಲ ಊಟ ಮಾಡೋರು ಸಂತೃಪ್ತಿಯಿಂದ ಖುಷಿಯಿಂದ ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ತಾರೆ. ಮೊದಲು ಮೇನ್ ಇಲ್ಲಿ ಊಟಕ್ಕಿಂತ ನಮಗೆ ವಿಶ್ರಾಂತಿ ಮುಖ್ಯ. ಯಾಕಂದರೆ ನಡ್ಕೊಂಬಂದಿರ್ತೀವಲ್ಲ, ಊಟ ಮಾಡೋಕ್ಕಾಗಲ್ಲ. ನಮಗೆ ಮೇನ್ ಏನು ಬೇಕು, ನಮಗೆ ವಸತಿ ನಿದ್ದೆ ಮಾಡೋಕ್ಕೆ ಜಾಗ ಬೇಕು. ಎಲ್ಲ ತಡಾದು ಬರ್ಬೇಕಾದ್ರೆ ನಿದ್ದೆ ಮಾಡೋಕ್ಕೆ ಜಾಗ ಎಲ್ಲೂ ಕಂಫರ್ಟಬಲ್ ಸಿಗೋಲ್ಲ. ಇಲ್ಲಿ ಮಾತ್ರ ನಾವು ನಿದ್ದೆ ಮಾಡೋಕ್ಕೆ, ವಿಶ್ರಾಂತಿ ತಗೊಳ್ಳೋಕ್ಕೆ ತುಂಬ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಊಟದ ಜೊತೆಗೆ ಅದು ಪ್ರಸಾದದ ಜೊತೆಗೆ ವಿಶ್ರಾಂತಿ ತಗೊಳ್ಳೋಕ್ಕೂ ಜಾಗ ಮಾಡ್ಕೊಡ್ತಾರೆ. ಆಮೇಲೆ ವೈದ್ಯಕೀಯ ವ್ಯವಸ್ಥೆನೂ ಇದೆ ಇಲ್ಲಿ. ಥ್ಯಾಂಕ್ ಯು. ವೀಕ್ಷಕರೇ, ಕೇಳ್ತಾ ಇದ್ದೀರಿ, ಏಕೆಂದರೆ ದಾವಣಗೆರೆಯಿಂದ ಅಷ್ಟೊಂದು ದೂರದಿಂದ ನಡ್ಕೊಂಡು ಬಂದಿದ್ದಾಗ ಆಬ್ವಿಯಸ್ಲಿ ಊಟ ಬೇಕಾಗಲ್ಲ. ಮೊದಲಿಗೆ ವಿಶ್ರಾಂತಿ ಬೇಕು, ಆಮೇಲೆ ಕಾಲು ನೋವಿಗೆ, ಬಾಡಿ ಪೇನ್ಗೆ ಒಂದಷ್ಟು ಔಷಧಿ ಬೇಕಾಗತ್ತೆ. ಸೊ ಆ ಒಂದು ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿರೋದ್ರಿಂದ ಪ್ರಸಾದನೂ ಮಾಡಿಕೊಂಡು ಟ್ಯಾಬ್ಲೆಟ್ಸ್ಗಳನ್ನ ಅಥವಾ ಮೆಡಿಸಿನ್ಸ್ ತೊಗೊಂಡು ವಿಶ್ರಾಂತಿಗೆ ಎಷ್ಟು 1,000 ಜನ ಮಲ್ಕೋಬೋದಾ ಇಲ್ಲಿ? 1,000 ಜನರಿಗೆ ಮಲ್ಕೊಳ್ಳಿಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಕಂಚಿಕೆರೆ ಗ್ರಾಮದ ಗ್ರಾಮಸ್ಥರು ಕೂಡ ಎಲ್ಲ ತಾಡಪಾಲುಗಳನ್ನ ಹಾಕ್ಕೊಂಡು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಯಾರೆಲ್ಲ ಬರ್ತಾ ಇದ್ದೀರಿ ಭಕ್ತಾದಿಗಳು, ಪ್ರತಿ ವರ್ಷ ಇದನ್ನು ಉಪಯೋಗಿಸ್ಕೊಂಡು ಇನ್ನೊಬ್ಬರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಹಾಗೆ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಟು ಹೋಗಿ ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಆತ್ಮೀಯವಾಗಿ ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರಸಾದವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು ಈ ನೀರಿನ ಬಾಟ್ಲ್ಗಳನ್ನ ಎಲ್ಲೆಲ್ಲಂದರಲ್ಲಿ ಬಿಸಾಕದೇನೆ, ಪ್ರಸಾದವನ್ನು ಎಲ್ಲೆಂದರಲ್ಲಿ ವೇಸ್ಟ್ ಮಾಡದೇನೆ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಅಲ್ಲಿಂದ ಬಂದು ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅದನ್ನು ಸಹಕರಿಸಿ ಅಂಥೇಳಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಇನ್ನಷ್ಟು ಜನ ಇದ್ದಾರೆ ಮಾತಾಡೋರು, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತೇಳಿ, ದಾವಣಗೆರೆಯಿಂದ. ಸರ್ ಆನಂದ್ ಅಂತ ಬಿಟ್ಟು ದಾವಣಗೆರೆಯಿಂದ. ನಮ್ಮ ಹೆಸರು ವೇದಮೂರ್ತಿ ಅಂತ ದಾವಣಗೆರೆ ಇದ್ದಾನೆ ಬಂದಿರೋದು. ನಾವು ಬಳಗದ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಎಷ್ಟನೇ 10ನೇ ವರ್ಷ ಅಲ್ವಾ ನಡೆಸ್ತಾ ಇರೋದು ಪ್ರಸಾದ? ಇದು 10ನೇ ವರ್ಷದ ನಾವು ಪ್ರಸಾದ ಕಾರ್ಯಕ್ರಮ ಮಾಡ್ತಾ ಇರೋದು. ನಾವು ಹೋಗತ್ತೆ 12 ವರ್ಷ ಆಯ್ತು. 2ನೇ ವರ್ಷ ಬಂದಾಗ ಇಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲೆಲ್ಲಿ ಇರಲಿಲ್ಲ. ಜನಗಳು ಪ್ರಸಾದ ಇದೆ ಅಂತ ಬಂದರು, ಭಾಳ ಅವರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡ್ರು. ಆವಾಗ ನಾವು ಒಂದು ಸ್ನೇಹಿತರೆಲ್ಲ ಸೇರ್ಕೊಂಡು ಪ್ರಸಾದ ಮಾಡ್ಸೋಣ ಮುಂದಿನ ವರ್ಷ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅಂದು ಸ್ಟಾರ್ಟ್ ಆಗಿದ್ದು ನಿರಂತರವಾಗಿ 10ನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಕಂಚಿಕೆರೆ ಗ್ರಾಮಸ್ಥರು ಇದಕ್ಕೆ ಭಾಳ ಸಹಕಾರ ನೀಡಿದ್ದಾರೆ, ಹಾಗೂ ನಮ್ಮ ಫ್ರೆಂಡ್ಸ್ಗಳು ಸಹ ಇದಕ್ಕೆ ಭಾಳ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ?
ಇಲ್ಲ ಸರ್, ಎಲ್ಲ ಖುಷಿಯಾಗಿ ಇಲ್ಲಿ ಬಂದು ಮನೆಗೆ ಜಾಗಕ್ಕೆ ಮಾಡ್ತೀವಲ್ಲ ಸರ್, ಅದಕ್ಕೆ ಖುಷಿ ಪಡ್ತಾರೆ ಜನ. ಅದರಿಂದ ನಮ್ಗೆ ಭಾಳ ಸಂತೋಷ. ಊಟದಕ್ಕಿಂತ ಮೊದಲು ಆಮೇಲೆ ವೇಸ್ಟ್ ಮಾಡ್ತಾರೆ ಸರ್ ಜನಗಳಲ್ಲಿ ತೊಗೊಂಡೋಗಿ, ಅದು ನಮಗೆ ಭಾಳ ಯತಿ ಆಗುತ್ತೆ. ಅಲ್ಲೆಲ್ಲ ಬಿಸಾಕೊಬಿಡ್ತಾರೆ. ಬಾಟ್ಲಾಗಲಿ ಒಂದು ಊಟದ ತಟ್ಟೆ ತೊಗೊಂಡು ಅಲ್ಲಿ ಬಿಸಾಕ್, ನಾವು ಅಲ್ಲಿ ಆಲ್ರೆಡಿ ವ್ಯವಸ್ಥೆ ಮಾಡಿದ್ದೀವಿ, ಆದರೂ ಬಿಸಾಕ್ತಾರೆ ಜನಗಳು ಸರ್. ಅದೊಂದು ಒಂದು ಸ್ವಲ್ಪ ಕಡೆ ಮಾಡ್ಬೇಕು ಸರ್, ಅದೊಂದು ಅದನ್ನು ಮಾಡ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಯಾರೇ ಏನೇ ಎಲ್ಲ ಮಾಡಿದರೂ ಕೂಡ ಭಕ್ತಾದಿಗಳು ಪಾದಯಾತ್ರೆ ಏನು ಬರ್ತಾರಲ್ಲ, ಎಲ್ಲಿ ಏನು ಜಾಗ ಮಾಡಿರ್ತಾರಲ್ಲ ಮಲ್ಕೊಳ್ಳಿಕ್ಕೆ ಇದಕ್ಕಾಗಲಿ, ಅದಷ್ಟೇ ಉಪಯೋಗಿಸ್ಕೊಂಬಿಟ್ಟು ಬೇರೆ ರೀತಿ ಏನೂ ಮಾಡಲಿಲ್ದಂಗೆ, ಗಲೀಜು ಮಾಡಲಿಲ್ದಂಗೆ ಹೋಗ್ತಾ ಇದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ನಾವು ಕಳೆದ 3-4 ದಿನಗಳಿಂದ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ಸರಿ, ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಎಲ್ಲರೂ ಮತ್ತೆ ಎಲ್ಲರೂ ದೊಡ್ಡವರೆಲ್ಲ ಹೇಳಿದ್ದಾರೆ ಸರ್, ಅದೇ ರೀತಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ವೀಕ್ಷಕರೇ, ನೀವು ಕೇಳ್ತಾ ಇದ್ದೀರಿ, ಈ ಒಂದು ತಂಡದಿಂದ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ತಾವು ದಯವಿಟ್ಟು ಗೌರವವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಇವರೆಲ್ಲ ತಮ್ಮ ಸ್ವಂತ ಹಣವನ್ನು ಹಾಕಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಇಲ್ಲಿ ಮಲ್ಕೊಳ್ಳೋ ವ್ಯವಸ್ಥೆಯನ್ನು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಸಿರ್ತಾರೆ. ಆದರೆ ಪ್ರಸಾದವನ್ನು ಎಲ್ಲೆಂದರಲ್ಲಿ ವೇಸ್ಟ್ ಮಾಡ್ತಕ್ಕಂಥದ್ದು, ಈ ಮಲ್ಗಕ್ಕೆ ಹಾಕಿರ್ತಕ್ಕಂಥ ಇದೇನು ಮ್ಯಾಟ್ಗಳಾಗಿರ್ಬೋದು, ತಡಪಾಲ್ಗಳು, ಅವನ್ನ ಹಾಳು ಮಾಡಿದ್ರಿ ಅಂದರೆ ಮುಂಬರ್ತಕ್ಕಂಥ ಭಕ್ತಾದಿಗಳಿಗೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ, ನಮ್ಮ ಏನು ದಾವಣಗೆರೆಯಿಂದ ಸುತ್ತಮುತ್ತಲ ಗ್ರಾಮಗಳಿಂದ ಬರ್ತಾ ಇರ್ತಕ್ಕಂಥ ಎಲ್ಲ ಪಾದಯಾತ್ರಿಗಳಲ್ಲಿ ಮತ್ತೊಮ್ಮೆ V1 ವಾಹಿನಿ ವತಿಯಿಂದ ಮತ್ತು ಈ ಕೊಟ್ಟೂರೇಶ್ವರ ಪಾದಯಾತ್ರೆ ಬಳಗದ ವತಿಯಿಂದ ಕೇಳ್ಕೊಳ್ತಿದ್ದೀನಿ, ಇಲ್ಲಿದೆ ಅಂತಲ್ಲ, ಪ್ರಸಾದ ಎಲ್ಲೇ ಕೊಡ್ತಾ ಇದ್ರು ಕೂಡ ಅಗತ್ಯ ಇದ್ದರೆ ಮಾತ್ರ ಉಪಯೋಗಿಸಿ, ಇಲ್ಲಾಂದರೆ ದಯವಿಟ್ಟು ಪ್ರಸಾದವನ್ನು ತಗೊಂಡು ವೇಸ್ಟ್ ಮಾಡಬೇಡಿ. ಅದ್ರ ಜೊತೆಗೆ ಅವ್ರು ಕೊಡ್ತಕ್ಕಂಥ ಸೌಲಭ್ಯಗಳನ್ನೆಲ್ಲ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಬರಲಿ. ಅದನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡ್ತಕ್ಕಂಥದ್ದು, ವೇಸ್ಟ್ ಮಾಡ್ತಕ್ಕಂಥದ್ದು ಮಾಡಬೇಡಿ. ಆ ಸೌಕರ್ಯಗಳನ್ನು ದುರುಪಯೋಗ ಪಡಿಸ್ಕೋಬೇಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇನ್ನಷ್ಟು ಜನ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಂಥ ಪ್ರಯತ್ನವನ್ನು ಮಾಡೋಣ. ವೀಕ್ಷಕರೇ, ನೋಡ್ತಾ ಇದ್ದೀರಿ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ದಾವಣಗೆರೆಯವರೆಲ್ಲ. ಅವರು ದಾವಣಗೆರೆಯಿಂದ ಇನ್ನು 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಎಲ್ಲ ಸಂತೆಬೆನ್ನೂರಿಂದ ಪಾದಯಾತ್ರೆ ಬಂದಿರೋರು. ಅಂದರೆ ದಾವಣಗೆರೆಯಿಂದ ಕೊಟ್ಟೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಸಂತೆಬೆನ್ನೂರಿಂದ ಹೆಚ್ಚು ಕಡಿಮೆ 120 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ದೂರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದು ಈ ಕಂಚಿಕೆರೆಯಲ್ಲಿ ವಿಶ್ರಾಂತಿಯನ್ನು ಮಾಡ್ತಿದ್ದಾರೆ. ಎಲ್ಲರ ಕಾಲುಗಳು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಸಾಕಷ್ಟು ದಣಿದಿದ್ದಾರೆ. ಆದರೂ ಕೂಡ ಅವರೆಲ್ಲರ ಜೊತೆ ಒಂದು ಮಾತಾಡಿ ಕಿರು ಪರಿಚಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ ಸರ್. ರಾಜು, ಎಷ್ಟನೇ ವರ್ಷದ ಪಾದಯಾತ್ರೆ ಇದು? ಇದು 4ನೇ ವರ್ಷ ಸರ್. 4ನೇ ವರ್ಷ. ಸೊ ಯಾಕೆ ಈ ವರ್ಷದಲ್ಲಿ ನಿಮ್ಗೆ ಏನು ಕೊಟ್ರೇಶನ್ ಅದನ್ನ ಜಿದ್ದಿಗಿದ್ದಿ? ಇಲ್ಲ ಸರ್, ಪರಮಾತ್ಮನ ಭೇಟಿ ಆಗ್ಬೇಕು ಅನ್ನೋ ಆಸೆ ಬಂದಿದ್ದೀವಿ ಅಷ್ಟೇ. ಆದ್ರೂ 4ನೇ ವರ್ಷ ಪಾದಯಾತ್ರೆ ಮಾಡಕತ್ತೀರಿ. ಎಷ್ಟು ವರ್ಷ ನಿಮ್ಗೆ ವಯಸ್ಸು ಇವಾಗ? ಈಗ 52 53 ಇರ್ಬೋದು ಸರ್. ಅಪ್ಪ, 52 ವರ್ಷ ಅಂತೆ 4ನೇ ವರ್ಷ ಪಾದಯಾತ್ರೆ ಮಾಡ್ತಿದ್ದಾರೆ. 120 ಕಿಲೋಮೀಟರ್ ನಡಿಬೇಕು ಸಾಹೇಬ್ರು. ಸರ್, ನಿಮ್ಮ ಹೆಸರು? ಮಹೇಶ್ವರಪ್ಪ. ಎಷ್ಟು ವರ್ಷ ನಿಮ್ಗೆ? ಈ 3ನೇ ವರ್ಷ. ನಿಮ್ಗೆ ವಯಸ್ಸು ಎಷ್ಟು? ಈಗ 55 ವರ್ಷ. 55 ವರ್ಷ 3ನೇ ವರ್ಷದ ಪಾದಯಾತ್ರೆ ಮಾಡ್ತಿದ್ದಾರೆ. ನೋಡ್ತಿದ್ರಿ ಪಾಪ, ಕಾಲುಗಳೆಲ್ಲ ಸಾಕಷ್ಟು ನೋವಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯುರ್ವೇದಿಕ್ ಆಯಿಲ್ಗಳನ್ನ ಹಚ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ ಸರ್. ಏನಾದರೂ ಪರ್ಸನಲ್ ಬೇಡಿಕೆ ಇದೆಯಾ? ಏನು ಒಳ್ಳೇದು ಮಾಡಲಿ ಅಂತ ಅಷ್ಟೇ. PM CM ಏನು ಬೇಡ ಸರ್, ಒಳ್ಳೇದಾದ್ರೆ ಸಾಕು. ಅಲ್ವಾ, ಅವರೆಲ್ಲ ನೆಮ್ಮದಿ ಇಟ್ಟು ಸಾಕು. ಅಷ್ಟೇ ಅಲ್ಲ? ಸೂಪರ್. ಅದಕ್ಕೆ ಹೇಳೋದು, ನಮ್ಮ ರೈತರು, ನಮ್ಮ ಹಳ್ಳಿ ಜನ ಇದೆಯಲ್ಲ, ನಮ್ಗೆ ಯಾವ ಅಧಿಕಾರ ಏನು ಬೇಡ ಸರ್, ಎಲ್ರಿಗೂ ಒಳ್ಳೇದಾಗ್ಬಿಡ್ಲಿ ಸಾಕು ಅಂತ ಹೇಳ್ತಾರೆ. ಬನ್ನಿ, ಇನ್ನೂ ಜನ ಇದ್ದಾರೆ. ಸರ್, ನಿಮ್ಮ ಹೆಸರು? ಹನುಮಂತಪ್ಪ ಸರ್. ಹನುಮಂತಪ್ಪ, ಎಷ್ಟನೇ ವರ್ಷ ಪಾದಯಾತ್ರೆ? 5ನೇ ವರ್ಷ ಸರ್. 5ನೇ ವರ್ಷ. ಎಷ್ಟನೇ ವರ್ಷ ನಿಮ್ಗೆ ಇವಾಗ? 48 ವರ್ಷ ಸರ್. 48 ವರ್ಷ. ಇವರು ಕೂಡ ಸಂತೆಬೆನ್ನೂರಿಂದ 5ನೇ ವರ್ಷ ಬರ್ತಿದ್ದಾರೆ. ಇಲ್ಲ, ಸಾಕಷ್ಟು ಜನ ಪುಟಾಣಿಗಳಿದ್ದಾರೆ, ಅವ್ರನ್ನ ಕೇಳೋಣ. ಏನ್ರೋ ನಿಮ್ಮ ಹೆಸರುಗಳೆಲ್ಲ ಹೇಳ್ಬೋದು? ಕರಣ್. ಅಪ್ಪ, ಶ್ರೀಕೃಷ್ಣ ಪರಮಾತ್ಮನ ಭಕ್ತ. ಆಯ್ತಪ್ಪ, ನೀನು ಸಂತೆಬೆನ್ನೂರಿಂದ ಬಂದಿರೋದಾ? ಎಷ್ಟನೇ ಕ್ಲಾಸು? 6th. ಸ್ಕೂಲ್ ಚೆಕ್ಕಾರ 3 ದಿವಸ. ವೆರಿ ಗುಡ್. ನಿಮ್ಮ ಹೆಸರು ಮೇಡಮ್? ಛಾಯಾ. ಎಷ್ಟನೇ ವರ್ಷ ಬರ್ತಾ ಇರೋದು? 2. ಇದು 2ನೇ ವರ್ಷನಾ? ಓಕೆ, ಆಯ್ತಪ್ಪ. ನಿಮ್ಮ ಹೆಸರು? ಧೀರಜ್. ನೀವು ಸಂತೆಬೆನ್ನೂರಿಂದ ಬಂದಿರೋದಾ? ವೆರಿ ಗುಡ್. ನಿಮ್ಮ ಹೆಸರು ಪುಟ? ಶ್ರೀನಿವಾಸ. ವೆಂಕಟೇಶ, ಗೋವಿಂದ ಎಲ್ಲ ನಿಲ್ಲೇ ಇದ್ದೀರಾ? ನಿನ್ನ ಹೆಸರು? ಶ್ರೀನಿವಾಸ್. ವೆರಿ ಗುಡ್. ಡಬಲ್ ಶ್ರೀನಿವಾಸ. ಅಜಿತ್. ಎಲ್ಲ ಒಂದ್ಸಲ ಜೋರಾಗೆ. ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ, ಬಹುಪರಾಗ್ ಬಹುಪರಾಗ್. ನಿನ್ನೆ 4 ಗಂಟೆ ಬಿಟ್ಟು ಬಂದು ದಾವಣಗೆರೆಯಲ್ಲಿ ಆಲ್ಟ್ ಆಗಿದ್ವಿ. ದಾವಣಗೆರೆಯಿಂದ ಇವತ್ತು ಇಲ್ಲಿ ಬಂದು ಆಲ್ಟ್ ಆಗಿ ಎಷ್ಟೊತ್ತಿಗೆ ಬಿಟ್ಟಿದ್ರಿ? ದಾವಣಗೆರೆ ಬೆಳಿಗ್ಗೆ 4 ಗಂಟೆ ಸರ್. ಸಾಯಂಕಾಲ 4 ಗಂಟೆ. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕು. ಈ ಕಡೆ ಇರೋರು ಕೇಳಪ್ಪ, ಅವ್ರು ಬೇಜಾರಾಗುತ್ತೆ. ಸರ್, ಇವಾಗ ದಾವಣಗೆರೆಯಿಂದ ನಿಮಗೆ ಸಂತೆಬೆನ್ನೂರಿಂದ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ರೆ ನಂಗಂತೂ ಗೊತ್ತಿಲ್ಲ. ಬಟ್ ದಾವಣಗೆರೆಯಿಂದ ನಾವೆಲ್ಲ ಕವರ್ ಮಾಡ್ಕೊಳ್ತಾ ಬರ್ತಿದ್ವಿ. ಸಾಕಷ್ಟು ಕಡೆ, ಒಂದು ಕಡೆ ದೋಸೆ, ಒಂದು ಕಡೆ ಮಂಡಕ್ಕಿ, ಮಜ್ಜಿಗೆ, ಹಣ್ಣುಗಳು ಎಲ್ಲ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ದಾಸೋಹದ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಒಳ್ಳೇದಾಗಲಿ, ಆರೋಗ್ಯ, ಸುಖ ಶಾಂತಿ, ನೆಮ್ಮದಿ
ಕೊಡಲಿ ಅವ್ರಿಗೆ, ಒಳ್ಳೇದಾಗಲಿ, ಕಾಪಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ಕೊಂಡು ಬರ್ತೀವಿ ಸರ್. ಹಿಂಗೆ ಮಾಡಿಕೊಡ್ಲಿ. ನಮಗೆ ಏನು ಹೇಳಿದ್ರು ಸಾಲದು ಸರ್, ಬರ್ತಾ ಅದಲ್ಲಿ ಕರೆದು ನಮ್ಮೆಲ್ಲರದ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯಾಗಿರಲಿ ಅಂತ ಬೇಡಿಕೆ ಖುಷಿ ನಮಗೆ ಅವ್ರು ಬಂದಿರೋಂಥ ಜನಗಳಿಗೆ. ಅವ್ರು ಏನೇ ಅಲ್ಲಿ ಸ್ವಲ್ಪ ಕೊಟ್ಟು ಬೇಜಾರಾಗ್ಬಾರ್ದು ಅಂತ ಎಷ್ಟೇ ಕೊಡಲಿ ಸ್ವಲ್ಪ ಸ್ವೀಕರಿಸಿ ಬರ್ತೀವಿ ಸರ್, ಯಾರು ಬಿಟ್ಟು ಬರಲ್ಲ ನಾವು. ಓಕೆ, ಇನ್ನೊಂದು ನಾವು ಸಂತೆ ಬಂದರಿಂದ 150 ಜನ. ನಮ್ದು ಈಗ 7ನೇ ವರ್ಷ ಸರ್. ಈಗ ನಮ್ದೀಗ 53 ವರ್ಷ ನಮ್ದು. ತುಂಬ ಸಂತೋಷ ಸರ್. ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಪ್ರಸಾದ ತಗೊಂಡು ಕೆಲವೊಬ್ರೆಲ್ಲ ವ್ಯರ್ಥ ಮಾಡ್ತಾರಲ್ಲ, ಅವ್ರಿಗೆ ಏನು ಕಿವಿ ಮಾತು? ಅವರಿಗೆ ಒಳ್ಳೆ ಮಾತು ಹೇಳ್ತೀವಿ, ಅದು ಪ್ರಸಾದ ಅನ್ಯಾಯ ಮಾಡಬಾರ್ದು, ಇನ್ನೂ ಹಿಂದ್ಗಡೆ ಬರೋರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಪ್ರಸಾದವನ್ನು ಯಾರು ವೇಸ್ಟ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಸರ್. ವೀಕ್ಷಕರೇ, ನಾನು ಈ ಮೂಲಕ ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ, ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಯಾರೆಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ಯಾರಿಗೂ ಫ್ರೀಯಾಗಿ ಬಂದಿರಲ್ಲ. ಎಲ್ಲರೂ ರೈತರಿರ್ತಾರೆ, ದುಡಿದು ಕಷ್ಟಪಟ್ಟು ವರ್ಷ ಪೂರ್ತಿ ಕೂಡಿಟ್ಟು ಭಕ್ತರಿಗೆಲ್ಲ ಸಹಾಯ ಆಗಲಿ ಅಂತ ಕೊಡ್ತಿರ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನಿರಿ. ನೀವು 5 ಸಲ ತಿಂದರೂ ಅವ್ರು ಯಾರೂ ಕೊಡಲ್ಲ ಅಂತ ಹೇಳಲ್ಲ. ಆದರೆ ತಿನ್ನಬೇಕು ಅಥವಾ ಹಾಕಿಸ್ಕೋಬೇಕು ಅಂತ ಹಾಕಿಸ್ಕೊಂಡು ಮುಂದೆ ತಂದು ಅದನ್ನು ಬಿಸಾಕೋ ಕೆಲಸ ಮಾಡಬೇಡಿ. ಏಕೆಂದರೆ ನಿಮ್ಮಿಂದ ಸಾವಿರಾರು ಜನ ಬರ್ತಾ ಇರ್ತಾರೆ, ಅವ್ರಿಗೆ ಪ್ರಸಾದ ಸಿಗದೆ ಅನ್ಯಾಯ ಆಗುತ್ತೆ. ಬೇರೆಯವ್ರದನ್ನು ಪ್ರಸಾದವನ್ನು ಕಸ್ಕೊಂಡು ಹಾಕು ನಮ್ಗೆ ಯಾರಿಗೂ ಇಲ್ಲ. ಸೊ ದಯವಿಟ್ಟು ಬರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಅಗತ್ಯ ಇದ್ದಷ್ಟೇ ಪ್ರಸಾದ ಎಲ್ಲದನ್ನೊಂದು ಚೂರು ಟೇಸ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬನ್ನಿ. ನೀವು ಇನ್ನೂ ಕೊಟ್ಟೂರು ಮುಟ್ಟೋವರೆಗೂ ಬೇರೆ ಬೇರೆ ವಿಧವಿಧವಾಗಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಎಲ್ಲ ಸೇವಾಕರ್ತರು ಮಾಡ್ತಾ ಇರ್ತಾರೆ. ಸೊ ಬನ್ನಿ, ಇವರು ಎಲ್ಲ ಸಂತೆಬೆನ್ನೂರ ಗ್ರಾಮಸ್ಥರು. ಯಾವ್ದಾರು ಒಂದು ಸಂಸ್ಥೆ ಹೆಸರು ಇದೆಯಾ? ಸಂತೆಬೆನ್ನೂರಿನ ಬಸವೇಶ್ವರ ಯುವಕ ಸಂಘದ ವತಿಯಿಂದ ಒಟ್ಟು 150 ಜನ ಬಂದಿದ್ದಾರಂತೆ. ಆ 150 ಜನರು ಕೂಡ ಕೊಟ್ಟರೇಶ್ವರ ಎಲ್ಲ ದರ್ಶನ ಮಾಡಿಸ್ಕೊಂಡು ಆರಾಮಾಗಿ ಎಲ್ಲರೂ ಹೋಗಿ ಮತ್ತೆ ಊರು ಸೇರೋ ಹಾಗೆ ಆಗಲಿ ಅಪ್ಪ ಅಂತ ಕೇಳ್ಕೊಳ್ತಾ, ಇನ್ನೊಮ್ಮೆ ಎಲ್ಲರೂ ಜೋರಾಗಿ ಹೇಳ್ಬೋದಾ? ಕೊಟ್ಟೂರು ದೊರೆ ಸರಿ ಸರಿ ಎಂದವರ ನೀ ಅಲ್ಲ ಮರಿಯೇ, ಬಹುಪರಾಕ್ 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 ಜೈ. ವೀಕ್ಷಕರ, ಇಲ್ಲಿ ಸಂತೆಬೆನ್ನೂರಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ತಂಡದ ಸದಸ್ಯರಿದ್ದಾರೆ. ಅವರೆಲ್ಲರನ್ನು ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡೋಣ. ಅಮ್ಮ, ನಿಮ್ಮ ಹೆಸರು ಹೇಳ್ತಾ ಹೋಗ್ರಿ. ರತ್ನಮ್ಮ. ನಮ್ಮ ಹೆಸರು ಗಿರ್ಜಮ್ಮ. ನಾನೀಗ 5 ವರ್ಷದಿಂದ ಬರ್ತಾ ಇದ್ದೀನಿ. 64 ವರ್ಷ ನನಗೆ. ಕಾಲು ನೋವು ಇದ್ರೂ ನಾನು ನಡೀತೀನಿ. ಆದರೂ ನಮ್ಮಪ್ಪ ನನಗೆ ಒಳ್ಳೇದು ಮಾಡಿಲ್ಲ. ಈ ವರ್ಷ ನಾನು ದೀತ್ ನಮಸ್ಕಾರ ಹಾಕಿ 5ನೇ ವರ್ಷದ್ದು ದೀತ್ ನಮಸ್ಕಾರ ಹಾಕಿ ನಾನು ಅವನ್ನ ಬೇಡ್ಕೊಂಡು ಬರಬೇಕು ಅಂತ ಇದೀನಿ. ನನಗೆ ಸುಖ ಕೊಟ್ಟರೆ, ನಮ್ಮ ಮಂತ್ಯನಕ್ಕೆ ನಗು ಕೊಟ್ಟರೆ ನಾನು 9 ವರ್ಷ ತನಕಲೂ ಬರ್ತೀನಿ. ನನಗೆ ಸುಖ ಕೊಡಬೇಕು ಅಷ್ಟೇ ನಾನು ಹೇಳೋದು. ಗಿರಿಜಮ್ಮ. ನನಗೂ ಈಗ 4ನೇ ವರ್ಷ ಬರ್ತಿರೋದು. ನನಗೆ ಸುಖ ಸಂಪತ್ತು ಎಲ್ಲ ಕೊಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಕಷ್ಟ ಸುಖ ಇದೆ, ಅದನ್ನು ಭಾಗಿ ಮಾಡಿದರೆ ನಾನು ಇನ್ನೂ ಬರ್ತೀನಿ. ಅವ್ನು ದಯ ಹೊಂದಿದ್ರೆ ನಾನು ಜಯ ಮಾಡ್ತೀನಿ. ನನ್ನ ಹೆಸರು ಮಮತಾ ಅಂತ. 2ನೇ ವರ್ಷ ಪಾದಯಾತ್ರೆ ಮಾಡ್ತಿದ್ದೀರಿ. ದೇವರು ಎಲ್ಲರನ್ನು ಚೆನ್ನಾಗಿ ನಡೆಸ್ಕೊಂಡು ಒಳ್ಳೇದು ಮಾಡಿದಾದರೆ ವರ್ಷ ಬರ್ತೀನಿ. ಸುಮಾ ಅಂತ ಹೇಳಿ. ಸುಮಾ ಸಂತೆಬೆನ್ನೂರು. ಇದು 3ನೇ ವರ್ಷ. ಚೆನ್ನಾಗಿದೆ, ಪರವಾಗಿಲ್ಲ. ಅನ್ಕೊಂಡಿದ್ದಾಗಿದೆ. ಇಲ್ಲ, ಇದು ಎಣ್ಣೆದು. ನನ್ನ ಹೆಸರು ಸುಪ್ರಿಯಾ. ನಂದು ಇದು 1ನೇ ವರ್ಷದ ಪಾದಯಾತ್ರೆ. ಚೆನ್ನಾಗಿ ಅನಿಸ್ತದೆ, ನೋಯ್ತಾ ಇದೆ, ಆದರೂ ಒಂಥರ ಸುಖ. ಇಲ್ಲ, ಮೊದಲ ವರ್ಷಕ್ಕೆ ಕಾಲು. ನನ್ನ ಹೆಸರು ನಾಗವೇಣಿ ಅಂತ. ನಂದು ಸಂತೆಬೆನ್ನೂರು. ನಂದು ಇದು 3ನೇ ವರ್ಷದ ಪಾದಯಾತ್ರೆ. ಹಾಂ, ಇಲ್ಲ ಸರ್, ಯಾವಾಗಲೂ ನೋಯುತ್ತೆ ಕಾಯಿ. ಯಾವಾಗಲೂ ನೋಯ್ತತೆ. ಇಲ್ಲ ಸರ್, ಆ್ಯಕ್ಚುಲಿ ಅವ್ರಿಗೆ ನೋಯ್ಯೋದು. ಏನು ದೇವ್ರ ಧ್ಯಾನ ಮಾಡ್ತಾ ಬಂದರೆ ಅದೇನು ಅನಿಸಲ್ಲ, ಏನು ಡಿಫಿಕಲ್ಟ್ ಅನಿಸಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಅನಿಸುತ್ತೆ, ಮಾಡ್ಬೋದು. ಹಾಂ, ಇಲ್ಲ ಸಿಸ್ಟರ್. ಹಾಂ, ನೋಡ್ಕೊಂತೀವಿ, ಎಲ್ಲರೂ ನೋಡ್ಕೊಂತೀವಿ. ನಮ್ಮ ಹೆಸರು ನಾಗರಾಜ್ ಅಂತೇಳಿ ಸರ್. ನಾವು ಪ್ರಾಪರ್ ಬಂದ್ಬಿಟ್ಟು ದಾವಣಗೆರೆ ನಮ್ಮದು ಸರ್. ಸಿಟ್ಟಿಲ್ಲ ಸರ್, ನಮ್ಮ ಮಂದಿಯವರು. ಅದು ಕೊಟ್ರಯ್ಯ ನಮ್ಮ ಮನೆ ದೇವರು. ಇವತ್ತಿಗೆ 15 ವರ್ಷ ಆಗಿದೆ. ಒಳ್ಳೇದಾಗಿದೆ ಸರ್. ಸರ್ ಮದುವೆ ಆಗಿದೆ, 2 ಮಕ್ಕಳಿದೆ ಸರ್. ಇದು ನಿಮ್ಮ ಟಿ ವಿ ಪರವಾಗಿ ಹೇಳಿಬಿಡ್ತೀವಿ ಸರ್. ನಾವು ಶ್ರೀಶೈಲ 2 ವರ್ಷ, ಶಬರಿಮಲೆ 3 ವರ್ಷ, ದಾವಣಗೆರೆಯಿಂದನೇ ಪಾದಯಾತ್ರೆ ಹೋಗಿರೋದು. ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು. ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವನಂಬಿದೆನು. ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು. ಪಾದವನಂಬಿದೆನು ಗುರುವೇ, ಪಾದವನಂಬಿದೆನು.
ಭೇದ ನಮ್ಮಲ್ಲಿಲ್ಲ, ಉಚ್ಚ ನೀಚ ಉಳಿದೇ ಇಲ್ಲ. ಮಾಲೆಯಲಿ ಮಾನವರು ನಿನ್ನವರೆಲ್ಲ, ಮಾಲೆಯಲಿ ಮಾನವರು ನಿನ್ನವರೆಲ್ಲ. ನಿನ್ನ ನಾಮ ಸ್ಮರಣೆಯಲ್ಲಿ ನಮ್ಮ ಜೀವನವೆಲ್ಲ, ನಮ್ಮ ಜೀವನವೆಲ್ಲ. ಪಾದವ ನಂಬಿದೆನು ಗುರುವೇ, ಪಾದವ ನಂಬಿದೆನು, ಪಾದವ ನಂಬಿದೆನು ಗುರುವೇ, ಪಾದವ ನಂಬಿದೆನು. ಶರಣೆಂದೆ ಗುರು ಬಸವನೇ ಸ್ವಾಮಿ ಕೊಟ್ಟೂರ ಯೋಗಿಯೇ. ಶರಣೆಂದೆ ಗುರು ಬಸವನೇ ಸ್ವಾಮಿ ಕೊಟ್ಟೂರ ಯೋಗಿಯೇ. ಶರಣು ಗುರು ಬಸವ ಸಲಹೋ ಗುರು ಬಸವ, ಶರಣು ಗುರು ಬಸವ ಸಲಹೋ ಗುರು ಬಸವ. ಗುರುಬಸವ ಎದ್ದು ಬಾರೋ, ಈ ಜಗದ ಪಾಪವನ್ನು ದೂರ ಮಾಡೋ. ಬದುಕಿನ ಜಂಜಡವ ತೊರೆದಂತ ಮಹದೇವ, ಬದುಕಿನ ಜಂಜಡವ ತೊರೆದಂತ ಮಹದೇವ. ಭಕ್ತರನು ಸಲಹು ಬಾರು, ನೀ ದಯೆ ತೋರಿ ಗುರುಬಸವ ಮನೆಗೆ ಬಾರು. ಭಕ್ತರನು ಸಲಹು ಬಾರು, ನೀ ದಯೆ ತೋರಿ ಗುರುಬಸವ ಮನೆಗೆ ಬಾರು. ಶಿಖಾಪುರದ ಸುರನ ನೋಡು, ಕಡು ಕಷ್ಟಗಳ ಕ್ಷಣದಲ್ಲಿ ದೂರ ಮಾಡೋ. ಶಿಖಾಪುರದ ಸುರನ ನೋಡು, ಕಡು ಕಷ್ಟಗಳ ಕ್ಷಣದಲ್ಲಿ ದೂರ ಮಾಡೋ. ಸೃಷ್ಟಿಯೊಳಗೆ ಈ ಲೋಕವ ಗೆಲುವಂತ, ಸೃಷ್ಟಿಯೊಳಗೆ ಈ ಲೋಕವ ಗೆಲುವಂತ ಗುರುಬಸವ ಮನೆಗೆ ಬಾರು. ಕೊಟ್ಟೂರುಪುರದ ಬಸವೇಶ ಮನೆಗೆ ಬಾರು. ಗುರುಬಸವ ಮನೆಗೆ ಬಾರು, ಕೊಟ್ಟೂರುಪುರದ ಬಸವೇಶ ಮನೆಗೆ ಬಾರು. ಭಕ್ತಿಯ ರೂಪದಿಂದ ಜೋಳಿಗೆಯ ತುಂಬಿಸಿದ ತಂದೆ ನೀ ಮನೆಗೆ ಬಾರೋ. ಭಕ್ತಿಯ ರೂಪದಿಂದ ಜೋಳಿಗೆಯ ತುಂಬಿಸಿದ ತಂದೆ ನೀ ಮನೆಗೆ ಬಾರೋ. ಪಂಚಗಣಾಧೀಶರುಡೆಯ ಕೊಟ್ಟೂರ ದೇವ ಗುರುಬಸವ ಮನೆಗೆ ಬಾರೋ. ಗುರುಬಸವ ಮನೆಗೆ ಬಾರೋ, ಕೊಟ್ಟೂರುಪುರದ ಬಸವೇಶ ಮನೆಗೆ ಬಾರೋ. ಪಾದವ ನಂಬಿದೆನು ಗುರುವೇ, ಪಾದವ ನಂಬಿದೆನು. ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆನು. ಪಾದವ ನಂಬಿದೆನು ಗುರುವೇ, ಪಾದವ ನಂಬಿದೆನು, ಪಾದವ ನಂಬಿದೆನು ಗುರುವೇ, ಪಾದವ ನಂಬಿದೆನು.